ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಆಶಾಸ್ ಮೆಮೊರೇಬಲ್ ಡೇಸ್. ಇವತ್ತು ನಾವು ದೀಪೋತ್ಸವದ ರಾತ್ರಿಯ ಪೂಜೆ ಹಾಗೂ ಎಲ್ಲ ಬಲಿ ಉತ್ಸವಗಳು ಹೇಗೆ ನಡೀತಂದ್ರೆ ನೋಡೋಣ ಬನ್ನಿ. ಎಲ್ಲ ಬಲಿ ಉತ್ಸವಕ್ಕಾಗಿ ಪಲ್ಲಕ್ಕಿ ಎಲ್ಲ ತಯಾರಾಗಿದೆ. ದೇವಸ್ಥಾನ ರಾತ್ರಿಯ ಸಂದರ್ಭದಲ್ಲಿ ನೋಡಿ ಹೇಗೆ ಎಲ್ಲ ಲೈಟಿಂಗ್ಸ್ ತಂದು ಹೊಳಿತಾ ಇದೆ, ಮಿಂಚ್ತಾ ಇದೆ. ನೋಡೋಣ ಬನ್ನಿ ಒಂದೊಂದಾಗಿ. ಈಗ ಪಲ್ಲಕ್ಕಿಯ ತಯಾರಿ ನೋಡಿ, ಹೂವಿನಿಂದ ಅಲಂಕಾರ ಮಾಡಿ ತಯಾರು ಮಾಡಿ ಇಟ್ಟಿದ್ದಾರೆ ನೋಡಿ. ದೇವಸ್ಥಾನ ಕೂಡ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಭಕ್ತರೆಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಇನ್ನಿನ್ನು ಸಂಜೆ ಆದ ಹಾಗೆ ಭಕ್ತ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಳ್ತಾ ಇದೆ. ಹಾಗೆ ಒಂದು ಪೂಜೆ ಕೂಡ, ಈಗ ಹೋಮ ಕೂಡ ನಡೀಲಿಕ್ಕಿದೆ. ಆಮೇಲೆ ಒಂದೊಂದಾಗಿ ಕಾರ್ಯಕ್ರಮಗಳು ನಡೀತದೆ ನೋಡಿ. ಬನ್ನಿ ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ಈಗ ದೇವಸ್ಥಾನದ ಅಂಗಳದಲ್ಲಿರುವಂತಹ ದೊಡ್ಡದಾದ ದೀಪವನ್ನು ಎಲ್ಲರೂ ಸೇರಿ ಪ್ರಜ್ವಲಿಸಿ, ಹಿರಿಯರಿಂದ ಆರಂಭಿಸಿ ಎಲ್ಲ ಭಕ್ತರು ಒಂದೊಂದಾಗಿ ದೀಪವನ್ನು ಹಚ್ಚುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಬನ್ನಿ ನೋಡೋಣ. Halo, nah tidak dia. Halo tidak dia. Awal, oke, awal. ಲೈನ್ ಅಲ್ಲ ಹೊತ್ತಿಸಿ ಲೈನ್ ಆತ ಇವರು ಬೇಕು ಹಸಿ ಹಾಕ್ಸ ಲೈಕ್ ನೀವು ಸರ್ ಬೇಟೆ ಕೈಲ ಬೇಟೆ ಹೋಗ್ಬೇಕ ಹಾ ಮುಲ್ಲ ಲಗ್ದೇವ ಕೊಟ್ಟಲ್ಲ ಇದೆ ಸರ್. ಮುನ್ನ ಹಿಂಗಂಟೆ
ಎಲ್ಲರೂ ಸಹ ದೀಪವನ್ನು ಪ್ರಜ್ವಲಿಸಿ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ತೆರಳಲಿಕ್ಕಿದ್ದೇವೆ. ಬನ್ನಿ, ಧಾರ್ಮಿಕ ಸಭಾ ಕಾರ್ಯಕ್ರಮ ಹೇಗೆ ನಡೀತು ಅಂತೇಳಿ ನೋಡ್ತಾ ಬರೋಣ. ಮುಕ್ತೇಸರರು ಹಾಗೂ ಸಮಾಜದ ಹಿರಿಯರನ್ನು ಕೂಡ ಆಹ್ವಾನಿಸಿತ್ತು. ಹಾಗೆ ದೀಪ ಪ್ರಜ್ವಲನೆ ಮಾಡಿ ಹಾಗೂ ಸಮಾಜದಲ್ಲಿ ಹಾಗೂ ದೇವಸ್ಥಾನದ ಸೇವೆಯಲ್ಲಿ ಅತಿ ಹೆಚ್ಚಿನ ಸೇವೆ ಮಾಡಿದವರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರೆಲ್ಲರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ರು. ನೋಡಿ, ವಿಶೇಷವಾಗಿ ಕಾರ್ಯಕ್ರಮ ನಡೆದಾಯಿತು. ಇವರಿಗೆ ಗೌರವ ಆದರಗಳಿಂದ ಅರ್ಪಿಸುವಂತಹ ಅಭಿನಂದನಾ ಪತ್ರವನ್ನು ಓದಿ ಹೇಳಲು ಹೆಮ್ಮೆ ಪಡುತ್ತಾ ಇದ್ದಾರೆ. ಒಬ್ಬ ಪದವೀಧರನಾಗಿ ಕೃಷಿ ಕುಟುಂಬದಿಂದಂತಹ ಬಂದ ತಾವು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇಂದಿಗೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತೀರಿ. ಜೊತೆಗೆ ಹೈನುಗಾರಿಕಾ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನು ಕೂಡ ಸಲ್ಲಿಸಿ ಸಾಣೂರು ಹಾಲು ತಾವು ತಮ್ಮ ಮುಂದಿನ ಭವಿಷ್ಯದಲ್ಲಿ ಕೂಡ ಇನ್ನು ಮುಂದೆ ಕೂಡ ಅತ್ಯುತ್ತಮವಾದ ಸಮಾಜ ಸೇವೆಯನ್ನು ನೀಡುವಂತಾಗಲಿ ಹಾಗೂ ತಮ್ಮ ಮುಂದಿನ ಭವಿಷ್ಯಕ್ಕೆ ಆರೋಗ್ಯ, ಆಯುಷ್ಯ ಎಲ್ಲವನ್ನು ಕೊಟ್ಟು ನಮ್ಮ ಶ್ರೀ ದುರ್ಗಾಪರಮೇಶ್ವರ ದೇವಿ ಕರುಣಿಸಲಿ ಎಂದು ಆಶಿಸುತ್ತಾ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನೀಡುತ್ತಿರುವ ಗೌರವ ಸನ್ಮಾನಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಉಳಿದ ಹರಿಯಾರ್ ಇವರು ದಿವಂಗತ ನಾರಾಯಣರಾವ್ ಹರಿಯಾರ್ ಹಾಗೂ ದಿವಂಗತ ಗಂಗಾ ನಾರಾಯಣರಾವ್ ಹರಿಯಾರ್ ಇವರ ಸುಪುತ್ರರಾಗಿರುತ್ತಾರೆ. ಇವರಿಗೆ ನೀಡುವಂತಹ ಗೌರವಾದರದ ಅಭಿನಂದನಾ ಪತ್ರವನ್ನು ವಾಚಿಸಲು ಸಂತೋಷ ಪಡ್ತಾ ಇದ್ದಾರೆ. ಹಿಂದೂ ರುದ್ರಭೂಮಿ ಕುಂಟಲ್ಪಾಡಿ ಇದರ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆ ಸಲ್ಲಿಸಿದ ತಾವು ಅದರ ನಿರ್ವಹಣೆಯಲ್ಲಿ ರಾಜ್ಯ ಮಟ್ಟದ ಗಮನವನ್ನು ಸೆಳೆದುದು ಜೊತೆಗೆ ಅಚ್ಚುಕಟ್ಟಿನ ನಿರ್ವಹಣೆಯನ್ನು ಮಾಡಿಕೊಂಡು ಬರುತ್ತಿದ್ದೀರಿ. ಪ್ರಸ್ತುತ ಅದರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ವಿಶೇಷವಾಗಿ ದಾನಿಕರ ಚಾಲಕರಾಗಿ ಶವ ಸಂಸ್ಕಾರದ ಕೆಲಸವನ್ನು ನಿರ್ವಹಿಸುತ್ತಿದ್ದೀರಿ. ತಮ್ಮ ಸೇವೆಗಳನ್ನು ಗುರುತಿಸಿ ಶ್ರೀ ಕ್ಷೇತ್ರ ಹಿರಿಯಂಗಡಿಯ ವತಿಯಿಂದ ನೀಡುವಂತಹ ಅಭಿನಂದನಾ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹಾಗೆಯೇ ಹೆಜ್ಜೆಗಲಿದ ಬೆಳಕು ನಾಟ್ಯ ಶಾರದೆ ಶಾಕುಂತಲೆಯ ಆತ್ಮಕಥನವನ್ನು ಸಂಪೂರ್ಣವಾಗಿ ಏಕಪಾತ್ರ ಅಭಿನಯ ರೂಪಕದ ಮೂಲಕ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಸಂಸ್ಕೃತಿ ಪ್ರಭಾಕರ್. ಬಹಳ ಮನೋಜ್ಞವಾಗಿ ಈ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮವನ್ನು ಕೂಡ ನಾವು ವೀಕ್ಷಿಸಲೇಬೇಕು. ಬಹಳ ಸುಂದರವಾಗಿತ್ತು. ಹಾಗೆ ಬೇಕಾದಷ್ಟು ಕಣ್ಣು ತುಂಬಿಕೊಳ್ಳುವಷ್ಟು ಸುಂದರವಾಗಿ ಮೂಡಿಬಂದಿತ್ತು. ಜನ ಸಮೂಹ ಕೂಡ ಸೇರಿಕೊಂಡಿದ್ದೆ ನೋಡಿ, ಬಹಳ ಸುಂದರವಾಗಿ ಇತ್ತು. ಹೇಗೆ ಮೂಡಿಬಂದಿದೆ ಅಂದರೆ ನೋಡು ಬನ್ನಿ. ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಆ ಮಧ್ಯದಲ್ಲಿ ಇದನ್ನು ಸಿದ್ಧತೆ ಮಾಡಿಕೊಂಡಿರೋದು. ಇದು 10ನೇ ಪ್ರಯೋಗ. 10ನೇ ಪ್ರಯೋಗಕ್ಕೆ ನಿಮ್ಮ ದೇವಸ್ಥಾನದ
ಅತ್ಯಂತ ಏಕವ್ಯಕ್ತಿಮಾನದ ಪ್ರದರ್ಶನವನ್ನು ಇಲ್ಲಿ ನೋಡಿದರೆ ಅತ್ಯಂತ ಸಂತೋಷದಾಯಕವಾದ ವಿಷಯ, ಅತ್ಯಂತ ಮನೋಜ್ಞವಾಗಿ ಎಲ್ಲರ ಮನಸ್ಸಿನಲ್ಲಿದ್ದು ಈ ಪ್ರದರ್ಶನ ನೀಡಿದ್ದಾರೆ. ಅದೇ ರೀತಿ ಈ ತಂಡದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಗಣೇಶ್ ರಾವ್ ಎಲ್ಲೂ ರಂಗಕರ್ಮಿಗಳು ಇವರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ತುಂಬಿದ ಧನ್ಯವಾದಗಳನ್ನು ತಿಳಿಸಿಕೊಂಡು ಕಾರ್ಯಕ್ರಮ ಕೊನೆಗೊಳ್ತಾ ಇದ್ದ ಹಾಗೆ ಭಕ್ತರೆಲ್ಲರಿಗೂ ಕೂಡ ಫಲಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಎಲ್ಲರೂ ಫಲಹಾರವನ್ನು ಸ್ವೀಕರಿಸಿ ತದನಂತರ ರಂಗಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಬನ್ನಿ ನೋಡೋಣ. ನೋಡಿ, ಈಗ ರಂಗ ಪೂಜೆ ನಡೀತಾ ಇದೆ. ದೇವಸ್ಥಾನದ ಮುಂಭಾಗದಿಂದ ದೇವಸ್ಥಾನದ ಗರ್ಭಗುಡಿಯವರೆಗೆ ರಂಗಪೂಜೆಗೆ ತಯಾರುಗೊಳಿಸಲಾಗಿತ್ತು. ಬಹಳ ಸುಂದರವಾದ ದೃಶ್ಯ ಇದು, ಬಹಳ ಅಪರೂಪವಾದ ದೃಶ್ಯ. ದೀಪೋತ್ಸವದ ಸಂದರ್ಭದಲ್ಲಿ ಮಾತ್ರ ಇದು ನಡೀತದೆ. ನೋಡಿ, ಈಗ ಪೂಜೆ ನಡೀತಾ ಇದೆ. ಶ್ರೀ ದುರ್ಗಾಮರೇಶ್ವರಮ್ಮನವರಿಗೆ ಮಾಡಿದಂಥ ಅನುಕೂಲಿಯನ್ನು ಮಹಾತಾಯಿ ಸಂತೋಷದಿಂದ ಬಲಿದಾನಕ್ಕೆ ಸ್ವೀಕಾರ ಮಾಡಿಕೊಂಡು ಗ್ರಾಮಕ್ಕೂ ರಾಷ್ಟ್ರಕ್ಕೂ ಯಜಮಾನಕ್ಕೂ ಭಕ್ತರಿಗೂ ಪಾಲಿಸುವಂತಹ ಸರ್ವವಿಧದ ತಾಪತ್ರೆಗಳನ್ನೇ ಪರಿಹರಿಸಿ ಅನುಗ್ರಹದಿಂದ ಪುಷ್ಪಾಕ್ಷತೆಯಾಗಿ ನಮಸ್ಕಾರ ಮಾಡಬೇಕು. ಪೂರ್ಣೇಂದ್ರಮದ್ವಿಜಂ ನವದಂ ಸವ್ಯಂ ಸುಧಾರಾಪ್ಲದಂ ಭಕ್ತಾನಾಂ ಕೃಪಯಾ ಕರಾಬ್ಜಲಸದ್ದಿವ್ಯಾಜೈಃ ಸಂಹಿತಾಂ ಪೂರಾರಿಗ್ರಹಭೂತವೇತಿ ನಿವಹಂ
ನಾವು ಕೂಡ ದೇವರ ವಿಗ್ರಹದ ಅಥವಾ ಬಲಿ ಮೂರ್ತಿಯ ಹಿಂದಿನಿಂದ ಎಲ್ಲ ಭಕ್ತಾಭಿಮಾನಿಗಳು ಸಾಕ್ತಾ ಭಜನೆ ಮಾಡ್ತಾ ಸಾಕ್ತಾ ಇದ್ದೇವೆ. ಹಾಗೆ ನಾವು ಮುಂದೆ ಸಾಗ್ತಾ ಸಾಗ್ತಾ ದೇವರ ದೇವಸ್ಥಾನದ ಹೊರಭಾಗಕ್ಕೆ ಬಂದು ದೇವಸ್ಥಾನದ ರಸ್ತೆಯ ಕೊನೆಯ ಭಾಗಕ್ಕೆ ಬಂದು ಅಲ್ಲಿ ಹಲವಾರು ಕಟ್ಟೆಗಳನ್ನು ನಿರ್ಮಿಸಿರ್ತಾರೆ. ಆ ಕಟ್ಟೆಯಲ್ಲಿ ದೇವರನ್ನು ಕೂರಿಸಿ ಪೂಜೆ ನಡೀತದೆ. ಬನ್ನಿ ನೋಡೋಣ ಹೇಗೆ ನಡೀತದೆ. ಯಾರ ಭಯವಿಲ್ಲ ಉಂಟು
ಈಗ ನಾವು ಹಿಂತಿರುಗಿ ಬರ್ತಾ ಇದ್ದೇವೆ. ದೇವರು ಹಿಂಭಾಗದಲ್ಲಿದ್ದಾರೆ, ಮುಂಭಾಗದಲ್ಲಿ ಭಜನೆ, ಚಂಡೆ ಹಾಗೂ ಜೀಟಿಗೆ ಹಿಡಿದು ಎಲ್ಲ ಭಕ್ತಾಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ನೋಡಿ, ಕುಣಿತ ಭಜನೆ ಮಾಡ್ತಾ ಎಲ್ಲ ಸಮಾಜದ ಬಂಧುಗಳು, ಅದರ ಜೊತೆಗೆ ಪಟಾಕಿಯ ಸದ್ದು, ಬಹಳ ಒಂದು ಸಂತೋಷದ ದಿನ. ದೇವಸ್ಥಾನದ ಹಬ್ಬವೇ ಇದು, ದೀಪೋತ್ಸವ. ನೋಡಿ, ಮುಂದೆ ಬರ್ತಾ ಇದ್ದ ಹಾಗೆ ಇಲ್ಲಿ ಕಟ್ಟೆ ಪೂಜೆಗಳು ಒಂದೊಂದಾಗಿ ನಡೀತದೆ. ಹಾಗೆ ರಸ್ತೆಯ ಇಬ್ಬದಿಗಳಲ್ಲಿರುವಂತಹ ಎಲ್ಲ ಮನೆಯವರು ದೇವರಿಗೆ ದೀಪವನ್ನು ಇಟ್ಟು ಸ್ವಾಗತಿಸ್ತಾರೆ. ದೇವಸ್ಥಾನದ ದೀಪೋತ್ಸವದ ಹಬ್ಬವನ್ನು ದೀಪಾವಳಿಯ ಒಂದು ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿ ನಾವು ಸಂತೋಷ ಪಡ್ತೇವೋ ಅದೇ ರೀತಿ ಇಡೀ ಮನೆಗಳ ಕಾಂಪೌಂಡಿಗೆಲ್ಲ ದೀಪವನ್ನು ಹಚ್ಚಿ ಲೈಟ್ಸನ್ನು ಹಾಕಿ ಬಹಳ ವಿಜೃಂಭಣೆಯಿಂದ ಈ ಒಂದು ದೀಪೋತ್ಸವವನ್ನು ಆಚರಿಸ್ತಾರೆ. ನೋಡಿ, ಎಲ್ಲರೂ ಕೂಡ ಪಟಾಕಿಯನ್ನು ಸಿಡಿದು ದೇವರ ಕಟ್ಟೆಯನ್ನವರ ಕಟ್ಟೆಯಲ್ಲಿ ಪೂಜೆಯನ್ನು ಮಾಡುತ್ತಾ ಬಹಳ ಖುಷಿಯಿಂದ ಎಂಜಾಯ್ ಮಾಡಿದರೆ. ಈ ಪ್ಲೇಸಿಗೆ ಬಂದ ನಂತರ ದೇವರನ್ನು ಪಲ್ಲಕ್ಕಿಂದ ಇಳಿಸಿ ತಲೆ ಮೇಲೆ ಹೊತ್ತುಕೊಂಡು ತಂತ್ರಿಗಳು ಬರ್ತಾರೆ. ನೋಡಿ, ದೇವಸ್ಥಾನದ ಹತ್ರಕ್ಕೆ ಆಗಮಿಸ್ತಾ ಇದ್ದೇವೆ. ಕುಣಿತ ಭಜನೆಯವರು ಕೂಡ ಬಹಳ ಖುಷಿಯಿಂದ ಕುಣಿತ ಭಜನೆ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲು ಅಂಗಡಿಗಳು ನೋಡಿ, ಜೀಟಿಗೆ ಹಿಡಿದು ನಮ್ಮ ಸಮಾಜದ ಬಂಧುಗಳು ಆಗಮಿಸ್ತಾ ಇದ್ದಾರೆ. ಈಗ ದುರ್ಗಾ ಮಾತೆ ದೇವಸ್ಥಾನದ ಹೊರಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಭಜನಾ ಸಂಕೀರ್ತನೆಯೊಂದಿಗೆ ದೇವಿಯನ್ನು ಆಹ್ವಾನಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಸುಮಾರು ಹೊತ್ತು ಬಲಿ ಪೂಜೆ ನಡೀತಾ ಇರ್ತದೆ. ಆಮೇಲೆ 2 ಸುತ್ತು ಬಂದ ನಂತರ ದೇವಸ್ಥಾನದ ಒಳಗಡೆ ದೇವರ ಬಲಿ ಮೂರ್ತಿಯನ್ನು ತೆಗೆದುಕೊಂಡು ಪುನಃ ಅಲ್ಲಿ ಇಡಲಾಗ್ತದೆ. ನೋಡಿ ಹೇಗೆ ನಡೀತದೆ.
ಕೊನೆಯದಾಗಿ ಬಲಿ ಕೊನೆಗೊಂಡಾದ ನಂತರ ಎಲ್ಲ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತದೆ. ಹಾಗೆ ಇಂದು ನಮ್ಮ ವೇದಿಕೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ತಂತ್ರಿಗಳಿಗೆ ಸನ್ಮಾನ ಮಾಡಬೇಕಿತ್ತು. ದೇವರ ಮುಂಭಾಗದಲ್ಲಿ ಈಗ ಸನ್ಮಾನ ಮಾಡ್ತಾ ಇದ್ದಾರೆ ನೋಡಿ. ತಂತ್ರಿಗಳು ಹಾಗೂ ಮುಕ್ತೇಸರರಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಪೂರ್ಣ ಫಲಪ್ರಸಾದ ಹಾಗೆ ಎಲ್ಲ ಭಕ್ತರಿಗೆ ಪ್ರಸಾದ ನೀಡ್ತಾ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಓಕೆ, ಸಿಗೋಣ ಇನ್ನೊಮ್ಮೆ. ಬಾಯ್, ಟೇಕ್ ಕೇರ್.